ಸೊ ಗೈಸ್, ಈಗ ತಾನೇ ಬಂದೆ. ಬೇಗ ಒಂದ್ 3 ಮೊಟ್ಟೆ 2 ಬಾಳೆಹಣ್ಣು ತಿನ್ಕೊಂಡು ರಪ್ ಅಂದೆ ಜಿಮ್ಗೆ ಹೋಗೋದ್ ಬನ್ನಿ. ಏನೇನ್ ಮಗ ಬಾ ಅನ್ಬಿಟ್ಟು ಇನ್ನು ಮನೇಲೆ ಅವನೇ ಅನ್ಕೊಂತಿದ್ದೀರಾ? ತಿನ್ಬೇಕಲ್ಲ ಮೊಟ್ಟೆ. ಮುಂಚೆ ತರ ನೀಟಾಗಿ ತಟ್ಟೆಗೆ ಅಲಂಕಾರ ಎಲ್ಲ ಮಾಡ್ಕೊಂಡು ಈ ತರ ಅಷ್ಟು ಪೇಷನ್ಸ್ ಎಲ್ಲ ಇಲ್ಲ ಗುರು. 2 ಬಾಳೆಹಣ್ಣು ತಿನ್ಬೇಕು. ತಿಂದು ಬ್ರಷ್ ಮಾಡಿ ಜುಪ್ಪ. ಆಕ್ಚುಲಿ 3-4 ತಿಂಗಳಿಂದ ಯೋಚನೆ ಮಾಡ್ತಾನೆ ಇದ್ದೆ. ಅದು ಪ್ರೊಕ್ಯಾಶನೇಟ್ ಆಯ್ತಾನೆ ಇತ್ತು, ತಾಳ್ತಾನೆ ಇದ್ದೆ. ಇವತ್ತು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇಗ ಬಂದೆ. ಇವತ್ತು ಮಾಡಲೇಬೇಕು, ಎಷ್ಟಾಗೋದು ಅಷ್ಟು ಮಾಡಿದ್ರೆ ಆಯ್ತು. ಬೆಸ್ಟ್ ಪ್ರೀ ವರ್ಕೌಟ್ ಮೀಲ್ ಇನ್ ದ ವರ್ಲ್ಡ್. ಇದರಲ್ಲಿ ಪೊಟ್ಯಾಷಿಯಂ ಇರುತ್ತೆ, ಕಾರ್ಬ್ಸ್ ಇರುತ್ತೆ. ಮಂಕಿ ನೆವರ್ ಕ್ರಾಬ್ಸ್. ಸೊ ಹೋಗಿ ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ. ಯೂಟ್ಯೂಬ್ ವಿಡಿಯೋ ಅಲ್ವಾ, ಸ್ವಲ್ಪ ಅನ್ಕೊಂಡಿರೋ ಟೈಮಿಂದ ಜಾಸ್ತಿ ಆಗುತ್ತೆ. ಸೊ ಮುಂಚೆನೆ ರಾತ್ರಿ ಓಟ್ಸಿಗೆ ಈಗಲೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಅಂದ್ರೆ ಪ್ರಿಪೇರ್ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ. 40 ಗ್ರಾಮ್ ಓಟ್ಸ್, 1 ಸ್ಕೂಪ್ ಬೇ. ನೈಟ್ ಹೊತ್ತು ಅನ್ನ ತಿಂತಾ ಇಲ್ಲ, ಮಧ್ಯಾಹ್ನ ಆಫೀಸಲ್ಲಿ ಕೊಟ್ಟರೆ ತಿಂತೀನಿ. ಇಲ್ಲಾಂದ್ರೆ ಒಬ್ಬಂಗೋಸ್ಕರನೇ ಇಷ್ಟಿಷ್ಟೇ ಅನ್ನ ಯಾರು ಮಾಡ್ಕೊಂತಾರೆ ಅಲ್ವಾ? ಕರೆಂಟ್ ಹೋಗಿ ಬಟ್ಟೆ ಹಾಕೊಂಡ್ಬರ್ತೀನಿ ರೀ. ಸೊ ಈಗ ತಾನೇ ಜಿಮ್ಗೆ ಬಂದೆ. ಸೊ ಫ್ಯಾಟ್ ಲಾಸ್ ಟೈಮ್ ಅಲ್ಲಿ ಪ್ರೀ ವರ್ಕೌಟ್ ಬೇಕೇ ಬೇಕು. ಇಟ್ಸ್ ನಾಟ್ ಲೈಕ್ ಮ್ಯಾಂಡೇಟರಿ ಬಟ್ ರಿಕ್ವೈರ್ಮೆಂಟ್. ಸ್ವಲ್ಪ ಪುಷ್ ಕೊಡುತ್ತೆ. ಸೊ ಲೆಟ್ಸ್ ಗೋ. ವಾರ್ಮ್ ಅಪ್ ಮಾಡಿ ವರ್ಕೌಟ್ ಮಾಡಿ ಆದ್ರೆ ಸ್ವಲ್ಪ ಜಿಮ್ನಾಸ್ಟಿಕ್ ಟ್ರೈ ಮಾಡಿ. ಲೆಟ್ಸ್ ಗೋ ಟು. ಏನಾಯ್ತು ಗೊತ್ತಾ, ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಇನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ. ರೆಸ್ಟ್ ರೂಮ್ ಇಂದ ಆಚೆ ಹೋಗ್ಬೇಕು. ಆಲ್ರೆಡಿ ಸ್ಟೋರೇಜ್ ಫುಲ್ಲು. ಏನ್ ಮಾಡೋದು, ಮೂಡ್ ಅಂತ ಔಟು. ಬಟ್ ಸ್ಟಿಲ್ ಇವತ್ತು ಮಾಡಬೇಕು, ಮಾಡ್ತೀನಿ. ಫೋನ್ ಇದೆ, ಫೋನಲ್ಲಿ ಮಾಡಾಕ್ತೀನಿ ಅಷ್ಟೇ. ಕ್ಯಾಮ್ರಾ ಹೋದ್ರೆ ಏನು, ಫೋನ್ ಇದೆಯಲ್ಲ ನಮ್ಮ ಹತ್ರ, ವಿಲ್ ಯುಟಿಲೈಸ್ ಇಟ್. ಕಮ್ ಆನ್, ಲೆಟ್ಸ್ ಗೋ. ಸೊ ಗೈಸ್, ಜಿಮ್ಮಿಗೆ ಆಗಯ ರೆಸಿಸ್ಟೆನ್ಸ್ ಬ್ಯಾಂಡ್ ಅಲ್ಲಿ ವಾರ್ಮ್ ಅಪ್ ಮಾಡ್ಕೊಳ್ಳೋಣ. ಸೊ ಇವತ್ತು ನಂದು ವರ್ಕೌಟ್ ಬಂದು ಬ್ಯಾಕ್ ಅಂಡ್ ಟ್ರೈಸಿಪ್ಸ್. ಸೊ ದಿಸ್ ಇಸ್ ಕಾಲ್ಡ್ ವಾರ್ಮ್ ಅಪ್. ಕೆಲವರು ವಾರ್ಮ್ ಅಪ್ಗೆ ಪುಲ್ಅಪ್ಸ್, ಚೆಸ್ಟ್ ದಿನ ಪುಷ್ಅಪ್ಸ್ ಮಾಡ್ತಾರೆ. ಇಟ್ ಇಸ್ ನಾಟ್ ಲೈಕ್ ಅ ವಾರ್ಮ್ ಅಪ್. ಅದು ಒಂಥರ ಬಾಡಿ ವೇಟ್ ವರ್ಕೌಟ್ ಇದ್ದಂಗೆ. ಸೊ ವಾರ್ಮ್ ಅಪ್ ಇಸ್ ಲೈಕ್ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡ್ಕೊಳ್ಳೋದು. ಅಂಡ್ ನಾವೇನ್ ಟ್ರೈನ್ ಮಾಡ್ತೀವಿ ಆ ಮಸಲ್ಗೆ ವರ್ಕೌಟಿಗೆ ಮುಂಚೆ ಪ್ರಾಪರ್ ಒಂದು ಬ್ಲಡ್ ಫ್ಲೋ ಇರ್ಬೇಕು. ಅವಾಗಲೇ ವರ್ಕೌಟ್ ಫುಲ್ ಎಫಿಷಿಯಂಟ್ ಆಗಿ ಆಗುತ್ತೆ. ಅಂಡ್ ಎಷ್ಟೊಂದು ಜನ ಏನ್ ಅನ್ಕೊಂತಾರೆ ಗೊತ್ತಾ, ವರ್ಕೌಟ್ ಮಾಡ್ಬೇಕಾದ್ರೆ ಚೆನ್ನಾಗಿ ನೀರ್ ಆಚೆ ಬರುತ್ತೆ. ಸೊ ವರ್ಕೌಟ್ ಅಲ್ಲಿ ಚೆನ್ನಾಗಿ ನೀರ್ ಕುಡಿ. ಸೊ ಎಷ್ಟೊಂದು ಜನ ಏನ್ ಅನ್ಕೊಂತಾರೆ, ಅದು ಫ್ಯಾಟ್ ಅನ್ಕೊಂತಾರೆ. ಫ್ಯಾಟ್ ಅಲ್ಲ ಬ್ರೋ, ಅದು ಇಟ್ ಇಸ್ ಕಾಲ್ಡ್ ಡಿಹೈಡ್ರೇಷನ್. ಬಾಡಿ ಒಳಗಡೆ ಇರೋ ನೀರು ಆಚೆ ಬರ್ತಾ ಇರುತ್ತೆ, ಒಳಗಡೆ ಹೀಟ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಇವತ್ತು ಬ್ಯಾಕಿಗೆ ಒಂದು 3 ವರ್ಕೌಟು, ಟ್ರೈಸಿಪ್ಗೆ 2 ವರ್ಕೌಟು. ಬ್ಯಾಕ್ ಅಲ್ಲಿ ಸ್ಟಾರ್ಟಿಂಗ್ ವಿತ್ ಪುಲ್ಅಪ್ಸ್, ನೆಕ್ಸ್ಟ್ ಒಂದು ಸೀಟೆಡ್ ರೋಯಿಂಗ್, ಲ್ಯಾಟ್ ಪುಲ್ ಡೌನ್, ಆಮೇಲೆ ಒಂದು ಹೈಪರ್ ಎಕ್ಸ್ಟೆನ್ಷನ್. ಟ್ರೈಸಿಪ್ ಅಲ್ಲಿ ರೋ ಪುಶ್ ಡೌನ್ ಮತ್ತೆ ಓವರ್ ಹೆಡ್ ಎಕ್ಸ್ಟೆನ್ಷನ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಪುಲ್ಅಪ್ಸ್ ಬಾಯ್ಸ್. ಫ್ಯಾನಿಗೆ ಗಾಳಿ ಚೆನ್ನಾಗಿ ಬರುತ್ತೆ. ನನಗೆ ಈ ಫ್ಯಾನ್ ಬಂದಾಗ ಈ ನಮ್ಮ ಕೂದಲು ಮೇಲೆ ಕೆರಡೆ ಹೋಗುತ್ತಲ್ಲ, ಒಂಥರ ಇಷ್ಟ ಆಗ್ಬಿಡು. ಯಾಕಂದ್ರೆ ಈ ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದ ನನಗೆ ಮಿಲಿಟರಿ ಕಟಿಂಗ್ ಮಾಡೋ ಅಭ್ಯಾಸ. ಇಟ್ಟಿಟ್ಟೆ ಬಿಡ್ಸೋರು ನಮ್ಮಪ್ಪ. ನಮ್ ಕಾಸಲ್ಲಿ ಮಾಡ್ಸ್ಕೊಂತೀವಿ ಕಟಿಂಗ್, ಹೆಂಗ್ ಬೇಕೋ ಹಂಗೆ. ಸೊ ಹಿಂಗ್ ಬಂದಾಗ ಗಾಳಿ ಹಿಂಗ್ ಏನೋ ತಲೆ ಮೇಲೆ ಏನೋ ಆಡ್ತಿದ್ದೆ. ಓ ನಮಗೆ ಕೂದಲಿನೇ ಅಂತ ಒಂದು ಖುಷಿ. ಜೈ. ಸೋ ಮೆನಿ ಥಿಂಗ್ಸ್ ಟು ಟಾಕ್, ಬಟ್ ಎಲ್ಲ ಒಂದೇ ವಿಡಿಯೋದಲ್ಲಿ ಆಗಲ್ಲ. ಯಾಕಂದ್ರೆ ಆಮೇಲೆ ಎಡಿಟಿಂಗ್ ಗೆ ತುಂಬಾ ಟೈಮ್ ಹಿಡಿಯುತ್ತೆ. ಕೆಲ್ಸಕ್ಕೆ ಹೋಗ್ಬೇಕಲ್ಲ ಗುರು, ಎಲ್ಲ ಆಗಲ್ಲ. ಸೊ ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡೋಣ. ಎಷ್ಟೊಂದ್ ಜನ ಆಮೇಲೆ ಸ್ವಲ್ಪ ಘಟಗಳು ಇರ್ತಾರೆ, ಒಳ್ಳೆ ಮಸಲ್ಸ್ ಅಲ್ಲಿ ಸ್ವಲ್ಪ ದೈತ್ಯವಾಗಿ. ಅವ್ರು ನೋಡಿ ಸ್ವಲ್ಪ ಕಲಿಯಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಏನ್ ಮಾಡ್ತಿರ್ತಾರೆ, ವರ್ಕೌಟ್ ನ ಗಿಜ್ಗಾ ಅಂತ ಹೊಡಿತಾ ಇರ್ತಾರೆ. ಬಿಗಿನರ್ಸ್ ಅದ್ ನೋಡಿ ಅನ್ಸುತ್ತೆ, ಓ ನಾವು ಈ ತರ ಚೆನ್ನಾಗಿ ವೆಯ್ಟ್ ನ ಗಿಜ್ಗಾ ಅಂತ ಹೊಡೆದ್ರೆ ನಮಗೂ ಆ ತರ ಬಂದ್ಬಿಡುತ್ತೆ. ಮಸಲ್ ಗೆ ಟೆನ್ಷನ್ ಬೀಳ್ಬೇಕು. ಟೈಮ್ ಅಂಡರ್ ಟೆನ್ಷನ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ವೆಯ್ಟ್, ನಾನು ಹಿಂಗೆ ಎತ್ತುತ್ತೀನಿ. ಸೊ ದೇರ್ ಇಸ್ ಅ ಟೆನ್ಷನ್ ಅಂಡರ್ ಟೈಮ್. ಈ ಟೆನ್ಷನ್ ಇದ್ದು ದೇರ್ ಇಸ್ ಅ ಪ್ರಾಪರ್ ಪ್ರೋಟೀನ್ ಇಂಟೇಕ್, ದೆನ್ ಓನ್ಲಿ ಯು ಕ್ಯಾನ್ ಬಿಲ್ಡ್ ದ ಮಸಲ್. ಅವ್ರು ನೋಡ್ತಿರ್ತೀರಾ, ಅನ್ನ ಸಾಂಬಾರ್ ತಿನ್ಬಿಟ್ಟು ಜಿಮ್ ಅಲ್ಲಿ ಗಿಜ್ಗಾ ಅಂತ ಹೊಡೆದ್ರೆ ನಿಮಗೆ ಆತರ ಬರಲ್ಲ ಬ್ರೋ. ಅವ್ರಿಗೆ ಬರೀ ಫ್ಯಾಟ್ ತುಂಬ್ಕೊಂಡಿರುತ್ತೆ, ನೋಡೋಕ್ ಸೈಜ್ ಇರುತ್ತೆ ಅಷ್ಟೇ, ಇದೆಲ್ಲ ಫ್ಯಾಟ್ ಇರುತ್ತೆ. ಒಂದ್ಸತಿ ಅವ್ರ ಶರ್ಟ್ ಹಿಂಗ್ ಡಿಸ್ಟೆಂಟ್ ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ಆಲ್ಸೋ ನೀವ್ ಆತರ ಮಾಡೋದ್ರಿಂದ ಏನಾಗೋದು ಗೊತ್ತಾ, ದೇರ್ ವಿಲ್ ಬಿ ಹೈ ಚಾನ್ಸಸ್ ಆಫ್ ಓನ್ ಡಿಸ್ಲೋಕೇಟ್. ಈ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಕಾಲ್ನ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕಾಗತ್ತೆ. ಇಟ್ಸ್ ವೆರಿ ಇಂಜೂರಿಯಸ್. ಅಷ್ಟು ವೆಯ್ಟ್ ಇಟ್ಕೊಂಡು ಪ್ರಾಪರ್ ಫಾರ್ಮ್ ಏನಾದ್ರೆ ಬಾಡಿ ಮಾಡಲ್ಲ, ಬಾಡಿ ಆಯ್ತೀರಾ. Till my shadow turns to sun rays, and on
We'll go through the wastelands, through the highways, and on we'll go. ನಾನು ಯಾವ ವೇ ಪ್ರೋಟೀನ್ ಯೂಸ್ ಮಾಡ್ತೀನಿ ಅನ್ನೋದು ನಿಮ್ ಕ್ವಶನ್ ಆಗಿದ್ರೆ ಹಿಯರ್ ಇಸ್ ದ ಆನ್ಸರ್. ನ್ಯೂಟ್ರಬೆ ಬಯೋಬ್ಸೋ 1 ಸ್ಕೂಪ್ ಅಲ್ಲಿ 26 ಗ್ರಾಮ್ ಪ್ರೋಟೀನ್. ಸೊ ಗೈಸ್ ಈಗ ತಾನೇ ಮನೆಗೆ ಬಂದೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀನು ಸ್ವಲ್ಪ ಬ್ಯಾಟಿಂಗ್ ಮಾಡಬೇಕು. ಮೈ ಲವ್ಲಿ ಓಟ್ಸ್ ಮಿಲ್. ಸೊ ಓಟ್ಸು, ವೇ ಪ್ರೋಟೀನು, ಫ್ರೂಟ್ಸು, ಎಲ್ಲ ಮಿಕ್ಸ್ ಫ್ರೂಟ್ಸ್ ಹಾಕೊಂಡಿದ್ದೀನಿ. ಅಂದ್ರೆ ಎಲ್ಲ ಲಿಮಿಟ್ ಅಲ್ಲಿ, ಸೊ ದಟ್ ಕ್ಯಾಲರೀಸ್ ಎಕ್ಸೀಡ್ ಆಗಬಾರ್ದು. ಅಂಡ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫ್ಲೇವರ್ ಬಂದು ಪಿಸ್ತಾ ಫ್ಲೇವರ್, ಡೆಸರ್ಟ್ ಆಗಿರುತ್ತೆ. ನೈಟ್ ಇವಾಗ ನನ್ ಗುಬಂಗೋಸ್ಕರ ಅನ್ನ ಮಾಡ್ಕೊಳಕ್ ಆಗಲ್ಲ. ಇಷ್ಟೇ ಅನ್ನ ಯಾರು ಮಾಡ್ಕೊಂತಾರೆ? ಆಗೋದು ಇಲ್ಲ. ನೀವೇ ಡೆಸರ್ಟ್ ತಿಂದು ಕಾವಡೆ ಕೆಲಸ ಇದೆ ನನ್ಗಂತೂ. ಕುತ್ಕೊಬೇಕು, ನಾವು ಬಟ್ಟೆ ಬೇರೆ ಹೋಗಿಬೇಕು. ಸುದ್ದಂ ಸಿಗೋ ನಾಳೆ. ಬೈ ಬಾಯ್.